ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಇಂದು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ. ಜಲವೆಂದರೆ ಕೇವಲ ನೀರಲ್ಲ, ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ ಎಂದು ಹೇಳುತ್ತಾ ನಮ್ಮ ಕನ್ನಡದ ಇತಿಹಾಸವನ್ನು ನೋಡಿದರೆ ಸುಮಾರು 2000 ಸುದೀರ್ಘವಾದ ಇತಿಹಾಸವಿದೆ. ಈ ಕನ್ನಡವನ್ನು ನಾವು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ ಎಂಬ ಕನ್ನಡ ಶಬ್ದವು ಬಳಕೆಯಾಗಿತ್ತು. ಮತ್ತೆ ರಾಮಾಯಣ, ಮಹಾಭಾರತ ಮುಂತಾದ ಗ್ರಂಥಾಲಯಗಳಲ್ಲಿ ಉಲ್ಲೇಖಗಳು ಸಿಗುತ್ತದೆ. ಈ ಕನ್ನಡ ನಾಡನ್ನು ಗಂಗರು, ಚೋಳರು, ಹೊಯ್ಸಳರು, ಕದಂಬರು, ವಿಜಯನಗರ ಸಾಮ್ರಾಜ್ಯರು ಇನ್ನೂ ಮುಂತಾದ ರಾಜವಂಶಸ್ಥರು ಆಳ್ವಿಕೆ ಮಾಡಿದ್ದಾರೆ. ನಾವು ಕನ್ನಡ ಮೊದಲಿಗೆ ನಮ್ಮ ಭಾರತದಲ್ಲಿ ಎಲ್ಲ ಬ್ರಿಟಿಷರ ಆಳ್ವಿಕೆ ಇತ್ತು. ಅವರು ಹೋದಾದ ನಂತರ 5 ಸಂಸ್ಥಾನಗಳು 17 ಪ್ರಾಂತ್ಯಗಳಾಗಿ ಹುಟ್ಟಿಕೊಂಡವು. ಅದು ನಮ್ಮ ಕನ್ನಡಿಗರೆಲ್ಲ ಅದರೆಲ್ಲ ಹರಿದು ಹಂಚಿ ಹೋಗಿದ್ದರು. ಅದಕ್ಕಾಗಿ ಎಲ್ಲರನ್ನು ಒಗ್ಗೂಡಿಸಿ ಒಂದೆಡೆ ವಾಸಿಸಬೇಕೆಂದೇಳಿ ಅನೇಕರು ಹೋರಾಟಗಳು ನಡೆಸ್ತಾರೆ, ಏಕೀಕರಣಗಳನ್ನು ನಡೆಸುತ್ತಾರೆ, ಮತ್ತೆ ಸಮ್ಮೇಳನಗಳನ್ನು ಕೈಗೊಳ್ತಾರೆ. ಇದರ ಫಲವಾಗಿ ಕೊನೆಗೆ 1956ರಲ್ಲಿ ವಿಶಾಲ ಮೈಸೂರು ರಾಜ್ಯ ಎಂದೇಳಿ ಉದಯವಾಯಿತು. ಅದಕ್ಕಾಗಿ ತುಂಗಭದ್ರಾ ನದಿಯ ದಂಡೆಯಲ್ಲಿರುವ ವಿರೂಪಾಕ್ಷನ ಸನ್ನಿಧಿಯಲ್ಲಿ ತಾಯಿ ಭುವನೇಶ್ವರ ಎದುರು ಸಾವಿರಾರು ಹೃದಯಗಳು ಆನಂದ ಬಾಷ್ಪ ಸುರಿಸುವ ಮೂಲಕ ಪ್ರಥಮ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಅದಾದ ನಂತರ ಕರ್ನಾಟಕ ಎಂಬ ಹೆಸರು ಬರೋದಕ್ಕೆ ಸುಮಾರು 17 ವರ್ಷಗಳವರೆಗೆ ಕಾಯಬೇಕಾಯಿತು. ನಾವು ಕರ್ನಾಟಕವನ್ನು ನೋಡುವುದಾದರೆ ಕಾಳಿ, ಕೃಷ್ಣ, ತುಂಗಭದ್ರಾ ಇನ್ನು ಮುಂತಾದ ನದಿಗಳು, ಸಮೃದ್ಧ ಅರಣ್ಯಗಳ ನಾಡು, ಶ್ರೀಗಂಧದ ಬೀಡು, ಬಂಗಾರದ ನಿಕ್ಷೇಪ ಇದನ್ನೆಲ್ಲ ಒಳಗೊಂಡಿರುವುದು ಈ ನಮ್ಮ ಪುಣ್ಯ ಭೂಮಿ. ಅದಾದ ನಂತರ ಶ್ರೀರಾಮನಾಗಿ, ಮಧುಸೂದನ ಕೃಷ್ಣನಾಗಿ ಅವತಾರವೆತ್ತಿರುವುದು ಮತ್ತೆ ಎಲ್ಲೆಲ್ಲ ನಮ್ಮ ಕರ್ನಾಟಕ ನಾಡಿನಲ್ಲೇ ಎಂದು ಹೇಳಬಹುದು. ಋಷಭನಾಥನಿಂದ ಮಹಾವೀರನವರೆಗೆ 24 ತೀರ್ಥಂಕರು, ವಿದ್ಯಾರಣ್ಯರು, ಬಸವಣ್ಣರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಬಸವಣ್ಣರು, ಅದಾದ ನಂತರ ಕನಕದಾಸರು, ಪುರಂದರದಾಸರು ಇನ್ನೂ ಅನೇಕ ದಾಸರು, ಸಂತರು, ಕವಿಗಳು ಜನಿಸಿದ ಈ ನಾಡಿನಲ್ಲಿ ನಾವು ಜನಿಸಿರುವುದು ಧನ್ಯರು ಎಂದು ಹೇಳಲು ಈ ಸಂದರ್ಭದಲ್ಲಿ ಇಚ್ಛಿಸುತ್ತೇನೆ. ನಾವು ಕನ್ನಡ ಭಾಷೆಯನ್ನು ತಗೊಂಡ್ರೆ ಬಹಳಷ್ಟು ಕವಿಗಳು ಬರ್ತಾರೆ. ಅದರಲ್ಲಿ ಪಂಪ, ರನ್ನ ಇನ್ನು ಮುಂತಾದವರು, ಕುವೆಂಪು ಅನೇಕರು ಬರ್ತಾರೆ. ಅವರು ತಮ್ಮ ಭಾವನೆಗಳನ್ನು ಹಾಡೋ ಕೃತಿಗಳು ಬರೆಯುವುದರ ಮೂಲಕ ವ್ಯಕ್ತಪಡಿಸುತ್ತಾರೆ. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತೇಳಿ ಕುವೆಂಪುರವರು ಹೇಳ್ತಾರೆ. ಅಚ್ಚೇವು ಕನ್ನಡದ ದೀಪ ಅಂತೇಳಿ GS ಕರ್ಕಿ ಅವರು ಬರೀತಾರೆ. ಅದಾದ ನಂತರ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತೇಳಿ ಯಾರು ಬರ್ತಾರೆ? ಉಯಿಲಗೋಳ ನಾರಾಯಣರವರು ಬರ್ತಾರೆ. ನಾವು ಕುಮಾರವ್ಯಾಸನ್ ತಗೊಂಡ್ರೆ ಎಷ್ಟು ಬುದ್ಧಿಶಾಲಿ ಅಂದ್ರೆ ಬರೀ 2 ಅಕ್ಷರದ ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೊಂದು ಸಂಬಂಧ ಕೂಡಿಸಿ ಹೇಳ್ತಾರೆ ಅಂದ್ರೆ, ವೇದ ಪುರುಷನ ಸುತನ ಸಹೋದರನ ಮಗನ ತಳೋದರಿಯ ಅತುಳ ರೂಪನ ಬಲ ಭುಜದಿ ಕಾದಿಗೆಲ್ಲ ದಿನ ಅಣ್ಣನ ಅವ್ವೆ